ಶ್ರೀ ಗುರುಭ್ಯೋ ನಮಃ. ಜ್ಯೋತಿಷಾಸಕ್ತ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ತಾರೀಕು 27 ಜನವರಿ 2025 ಸೋಮವಾರ. ಪುಷ್ಯಮಾಸ ಬೆಳಗ್ಗೆ 9:02 ಮೂಲ ನಕ್ಷತ್ರ, ನಂತರ ಪೂರ್ವಾಷಾಢ ನಕ್ಷತ್ರವಿರುತ್ತೆ. ತ್ರಯೋದಶಿ ತಿಥಿ ಹರ್ಷಣ ಯೋಗ ವಣಿಜಾಕರಣ. ಸೂರ್ಯಗ್ರಹರು ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ತ್ರಯೋದಶಿಯಾದ್ದರಿಂದ ಸಂಜೆ ಪ್ರದೋಷ ಪೂಜೆ ಇಂದಿನ ವಿಶೇಷ. ಈಗ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಇವತ್ತು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡಿ, ಒಂದೇ ಸಮ ಕಾಡ್ತಾ ಇರೋ ಚಿಂತೆಗಳನ್ನು ಪಕ್ಕಕ್ಕಿಡಿ. ನಿಮ್ಮ ಕೆಲಸ ಕಾರ್ಯಗಳತ್ತ ಗಮನವನ್ನು ಕೊಡಿ. ಯಾಕೆಂದರೆ ಈ ಚಿಂತೆಗಳಂತೂ ಮುಗಿಯೋದಲ್ಲ. ನಮ್ಮನ್ನು ಕಾಡಬಾರ್ದು ಅಂತ ಪ್ರಯತ್ನ ಮಾಡೋಕ್ಕೆ ಹೋದರೆ ಮತ್ತಷ್ಟು ಮುತ್ತಿಗೆ ಹಾಕಿಬಿಡತ್ವೆ. ಇನ್ನು ನಿಮ್ಮ ಕೆಲಸಗಳೇನು ಅನಾಯಾಸವಾಗಿ ಆಗೋದಿಲ್ಲ, ಶ್ರಮ ಪಡಲೇಬೇಕಾಗತ್ತೆ. ಅದಕ್ಕೆ ತಯಾರಿ ಮಾಡಿಕೊಳ್ಳಿ. ಹಾಗೆಯೇ ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಕೆಲಸ ಕಾರ್ಯವನ್ನು ಸರಾಗವಾಗಿ ಮಾಡಿಕೊಳ್ಳಿಕ್ಕೆ ನಿಮ್ಮ ಮನಸ್ಸು ದೇಹ ತಯಾರಾಗತ್ತೆ. ಶುಭವಾಗಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯ ವ್ಯಾಪಾರ ವ್ಯವಹಾರಸ್ಥರಿರಬಹುದು, ಉದ್ಯೋಗಿಗಳಿರಬಹುದು, ಕಲಾವಿದರಿರಬಹುದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ನೀವಿರಬಹುದು. ನಿಮ್ಮ ಹಿತಶತ್ರುಗಳು ಹಾಗೂ ಶತ್ರುಗಳ ಬಗ್ಗೆ ಒಂಚೂರು ಗಮನ ಕೊಡಿ. ಯಾವಾಗ ಏನು ಮಸಲತ್ತು ಬೇಕಾದರೂ ಮಾಡಬಹುದು. ನಿಮ್ಮ ಜಾಗೃತಿಯಲ್ಲಿ ನೀವಿರಿ. ಇನ್ನು ಆದಷ್ಟು ಮನೆಯ ಊಟವನ್ನು ಮಾಡಿಕೊಳ್ಳಿ. ಹೊರಗಿನ ಊಟ ತಿಂಡಿ ನಿಮ್ಮ ಪಾಲಿಗೆ ಸಮಸ್ಯೆಯನ್ನು ಉಂಟು ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಅನಿವಾರ್ಯವಾದರೆ ಶುಚಿ ರುಚಿಗೆ ಆದ್ಯತೆ ಇರತಕ್ಕಂಥ ಕಡೆ ಹೋಗಿ ಊಟ ಮಾಡಿ. ಇನ್ನು ನಿಮ್ಮ ಕೈ ಬಿಡುವಿದಾಗೆಲ್ಲ ಅಥವಾ ನೀವು ಆಗಾಗ ಬಿಡುವು ಮಾಡಿಕೊಂಡು ಅಪಾನ ಮುದ್ರೆ ಅಥವಾ ಪೋಷಣ ಮುದ್ರೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮಿಥುನ ರಾಶಿಯವರು ದೇವರ ದರ್ಶನ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಿ. ಇದಕ್ಕಾಗಿ ಕೈಗೊಳ್ತಕ್ಕಂಥ ನಿಮ್ಮ ಪ್ರಯಾಣ ಸುಖಕರವಾಗಿರಲಿದೆ. ವ್ಯಾಪಾರಿಗಳಿಗೆ ಧನಲಾಭ ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮಾನ ಸನ್ಮಾನ ಪ್ರಶಸ್ತಿ ಗೌರವಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಕಲಾ ಸರಸ್ವತಿಯನ್ನು ವಂದಿಸಿ. ನಿಮ್ಮ ಖುಷಿ ಮತ್ತಷ್ಟು ಹೆಚ್ಚುತ್ತದೆ. ಶುಭವಾಗಲಿ. ಕಟಕ ರಾಶಿಯವರಿಗೆ ಅನೇಕ ದಿನಗಳಿಂದ ಕಾಡ್ತಾ ಇರತಕ್ಕಂತಹ ರೋಗದಲ್ಲಿ ಇವತ್ತು ಸ್ವಲ್ಪ ಸುಧಾರಣೆ ಕಂಡುಬರಲಿದೆ. ಧನಲಾಭವಂತೂ ನಿಮ್ಮ ಪಾಲಿಗೆ ಇದ್ದೇ ಇದೆ. ಸುಖ ಸೌಭಾಗ್ಯ ವೃದ್ಧಿಯಾಗತ್ತೆ. ಆರಾಮಾಗಿ ನಿದ್ರೆ ಮಾಡ್ತೀರಿ. ಆದಷ್ಟು ನಿಮ್ಮ ಮನಸ್ಸು ಏನಂದರೆ ಆಗಾಗ ಚಂಚಲವಾಗೋದು ಜಾಸ್ತಿ. ಹೀಗಾಗಿ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಶ್ರೀರಾಮನಾಮವನ್ನು ಜಪಿಸಿ. ಮತ್ತಷ್ಟು ಶುಭವಾಗುತ್ತೆ. ಒಳ್ಳೆಯದಾಗಲಿ. ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿಯಿಂದ ಇರಬೇಕಾಗತ್ತೆ. ಹೊರಗೆಲ್ಲಾದರೂ ಹೋಗಬೇಕು ಅಂತಿದ್ದರೆ ಈ ಒಂದು ದಿನದ ಮಟ್ಟಿಗೆ ಮುಂದೂಡಿ. ಸಾಧ್ಯವೇ ಇಲ್ಲಪ್ಪ ಹೋಗಲೇಬೇಕು ಅನ್ನೋದಾದರೆ ನಿಮ್ಮ ಜೊತೆಗೆ ಯಾರನ್ನಾದರೂ ಕರೆದುಕೊಂಡು ಹೋಗಿ. ವ್ಯವಹಾರಗಳಲ್ಲಿ ಕೂಡ ಇವತ್ತು ನಷ್ಟವಾಗುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸ ಮನಸ್ಸಿನ ದೃಢತೆಯೊಂದೇ ನಿಮ್ಮನ್ನು ಕಾಪಾಡ್ತಾ ಇದೆ, ಮುಂದಕ್ಕೂ ಕಾಪಾಡುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಉಜ್ವಲ ಭವಿಷ್ಯವಿರುವ ಕಾರಣ ಇಂದಿನ ದಿನದಲ್ಲಿ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 4ರಲ್ಲಿ ಚಂದ್ರರ ಸಂಚಾರವಿದೆ. ಚತುರ್ಥೆ ಅವಿಶ್ವಾಸ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಇವತ್ತು ನಿಮ್ಮಲ್ಲಿ ಕಾರ್ಯ ಮುಂದೂಡುವಿಕೆಯ ಮನಸ್ಥಿತಿ ಹೆಚ್ಚಾಗಿರುತ್ತೆ. ಯಾವುದರಲ್ಲೂ ವಿಶ್ವಾಸವಿರಲ್ಲ. ಮಾಡಿದ್ರಾಯ್ತು ಬಿಡು ಅನ್ನೋ ಹಾಗಿರ್ತೀರಿ. ಆದರೂ ಮುಖ್ಯವಾದ ಕೆಲಸಗಳನ್ನು ಮಾಡಲೇಬೇಕಲ್ವಾ. ವ್ಯಾಪಾರ ವ್ಯವಹಾರಗಳು ನಡೀಲೇಬೇಕು. ಹೀಗಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶುಭವಾಗಲಿ. ತುಲಾರಾಶಿಯವರಿಗೆ ಈ ದಿನ ಸುಖಕರವಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸರಾಗವಾಗಿ ಸಾಗ್ತಾ ಹೋಗುತ್ತೆ. ಅವಿವಾಹಿತರು ಸಂಗಾತಿಯನ್ನು ಹುಡುಕಿಕೊಳ್ಳೋ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತೀರಿ. ವಸ್ತ್ರಗಳು, ಆಭೂಷಣಗಳು, ನಿಮ್ಮ ಪ್ರೀತಿ ಪಾತ್ರೆಗೆ ಕೊಡೋದಕ್ಕೆ ಉಡುಗೊರೆಗಳನ್ನು ಖರೀದಿ ಮಾಡ್ತೀರಿ. ನೋಡಿ, ಇವತ್ತೊಂಚೂರು ಶ್ರೀ ಸೂಕ್ತವನ್ನು ಕೇಳ್ಕೊಂಬಿಡಿ ಅಥವಾ ಹೇಳ್ಕೊಳ್ಳಿ. ಮತ್ತಷ್ಟು ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯವಹಾರಗಳಲ್ಲಿ ನಷ್ಟವಾಗ್ತಕ್ಕಂತಹ ಸಾಧ್ಯತೆ, ವಂಚನೆಗೊಳಗಾಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನೇನು ಬೇಡ, ಗೃಹಿಣಿಯರು ಒಂದು ಸೊಪ್ಪು ತರಕಾರಿ ತೊಗೊಳ್ಳುವಾಗಲೂ ಕೂಡ ಎಲ್ಲೋ ನಿಮ್ಮ ಗಮನ ಒಂಚೂರು ಆ ಕಡೆ ಇರುವಾಗ ಕೊಳ್ತೋಗಿರೋ ತರಕಾರಿ ಅಥವಾ ಸೊಪ್ಪು ನಿಮ್ಮ ಬುಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ, ಗೊತ್ತೇ ಆಗಲ್ಲ. ಇನ್ನು ಉದ್ಯೋಗಿಗಳಿಗೂ ಅಷ್ಟೇ, ಕಚೇರಿಯಲ್ಲಿ ಏನಾದರೂ ಮಾಡಿರ್ತಕ್ಕಂಥ ಈ ಕೆಲಸಗಳು ಸರಿಯಾಗಿದೆ ಅಂತ ನೀವು ಅಂದ್ಕೊಂಡಿರ್ತೀರಿ. ಆದರೆ ಮೇಲಧಿಕಾರಿಗಳು ಕರೆದು ಎಲ್ಲರ ಮುಂದೆ ನಿಮ್ಮ ತಪ್ಪನ್ನು ತೋರಿಸಿ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಇದೆ. ಜೋಪಾನ.
ಇದಕ್ಕೆ ಪರಿಹಾರ ಏನಂದರೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕೆಲಸವನ್ನು ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡಿಕೊಂಡು ಮುಂದಕ್ಕೆ ಕಳಿಸೋದು ಒಳ್ಳೆಯದು. ಹಾಗೆಯೇ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಒಂದು ರೀತಿ ಸಮತೋಲನದಲ್ಲಿರುತ್ತೆ. ಶುಭವಾಗಲಿ. ಧನುಸ್ಸು ರಾಶಿಯವರಿಗೆ ಈ ದಿನ ಚೆನ್ನಾಗಿದೆ. ಮನೆಯಲ್ಲಿ, ಆಫೀಸ್ನಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ. ಒಳ್ಳೆ ಊಟ ಮಾಡ್ತೀರಿ. ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ಪಾರ್ಟಿ ಸಿಗುತ್ತೆ. ಮನೆಗೆ ಬೇಕಾದಂಥ ವಸ್ತುಗಳನ್ನ ಖರೀದಿಸ್ತೀರಿ. ಒಟ್ಟಾರೆ ಬೆಳಗಿನಿಂದ ರಾತ್ರಿಯವರೆಗೆ ಸಂತೋಷವಾಗಿರ್ತೀರಿ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಇಷ್ಟ ಗುರುವನ್ನು ಸ್ಮರಿಸಿ. ಶುಭವಾಗಲಿ. ಮಕರ ರಾಶಿಯವರು ಖರ್ಚಿನ ಬಗ್ಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು. ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡಿ ನಾಳೆ ಇನ್ನೊಬ್ಬರ ಹತ್ರ ಕೈ ಚಾಚೋ ಪರಿಸ್ಥಿತಿ ಬರೋ ಹಾಗೆ ಮಾಡ್ಕೋಬೇಡಿ. ಮನೆಗೆ ಅಥವಾ ನಿಮಗೆ ಅಗತ್ಯವಿಲ್ಲದಿದ್ದರೂ ಪಕ್ಕದ ಮನೆಯವರ ಅಥವಾ ಸ್ನೇಹಿತರ ಒತ್ತಾಯಕ್ಕೆ ಬಟ್ಟೆಗಳನ್ನು ಅಥವಾ ವಸ್ತುಗಳನ್ನು ಖರೀದಿ ಮಾಡಿ ಆಮೇಲೆ ಪೇಚಾಡ್ಕೊಳ್ತೀರಿ. ನೋಡಿ, ಹೀಗೆಲ್ಲ ಆಗಬಾರ್ದು ಅಂದರೆ ಇವತ್ತು ತಿಂಡಿಗೂ ಮೊದಲು ಪ್ರಾಣಾಯಾಮ, ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ರಾಶಿಯವರಿಗೆ ಇವತ್ತು ಸ್ನೇಹಿತರಿಂದ ತುಂಬ ಸಹಕಾರ ಸಿಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಇದೆ. ಪಶು ಸಾಕಾಣಿಕೆ, ಹೈನುಗಾರಿಕೆ ಮಾಡ್ತಿರೋರಿಗೂ ಲಾಭ ಇದೆ. ಈಗಾಗಲೇ ಸಾಕಷ್ಟು ಉಳಿತಾಯ ಮಾಡಿದ್ದೀರಿ ನೀವು. ಅದಕ್ಕೆ ಇವತ್ತು ಇನ್ನಷ್ಟು ಸೇರಿಸ್ತೀರಿ. ಇನ್ನು ತೀರ್ಥಕ್ಷೇತ್ರಗಳಿಗೆ ಹೊರಡ್ತಕ್ಕಂಥ ನಿಮ್ಮ ಪ್ಲ್ಯಾನ್ ಯಶಸ್ವಿ ಆಗುತ್ತೆ. ಭೂವರಾಹ ಸ್ವಾಮಿಯನ್ನು ಸ್ಮರಿಸಿ. ನಿಮ್ಮ ಕೆಲಸ ಕಾರ್ಯಗಳು ಮತ್ತಷ್ಟು ಸುಗಮವಾಗುತ್ತೆ ಅಂತ ಹೇಳ್ತಾ ಶುಭವಾಗಲಿ. ಮೀನ ರಾಶಿಯವರಿಗೆ ಇವತ್ತು ಬಹಳ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಅವಿವಾಹಿತರು ಸಂಗಾತಿಯನ್ನು ಹುಡುಕಿಕೊಳ್ಳುವ ಕಾರ್ಯದಲ್ಲಿ ಸಫಲತೆ ಕಾಣ್ತೀರಿ. ಇವತ್ತು ನೀವು ಏನು ಅಂದ್ಕೊಂಡಿದ್ರೋ ಆ ಎಲ್ಲ ಕಾರ್ಯಗಳು ನಿಮ್ಮಂತೆ ಕೈಗೂಡಲಿದೆ. ದುರ್ಗಾದೇವಿಯನ್ನು ಸ್ಮರಿಸಿ. ಸಾಧ್ಯವಾದರೆ ಯಾವುದಾದರೂ ದೇವಾಲಯಕ್ಕೆ ಭೇಟಿ ನೀಡಿ. ಶುಭವಾಗಲಿ.